ಧಾರವಾಡ ಜಿಲ್ಲೆಯ ಆಪ್ಕಾಮ್ಸ್ನ ಅಧ್ಯಕ್ಷರಾಗಿ ಶ್ರೀಯುತ ಸಿದ್ದನಾಥ ಬ್ಯಾಟಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಧಾರವಾಡ ಜಿಲ್ಲಾ ತೋಟಗಾರಿಕೆ ಸಹಕಾರ ಮಾರಾಟ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ. ಆಯ್ಕೆಯಾದ ನಂತರ ನಾನು ವಿನಯ್ ಕುಲಕರ್ಣಿಯವರ ಒಂದು ಬೆಂಬಲಿತ ಯಾವಾಗಲೂ ಅವರು ಕೂಡಿದ್ದಂಥ ಮನುಷ್ಯ. ನಿಮಿತ್ತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ದಿನದಿಂದ ನಾನು ಕೆಲಸ ಮಾಡ್ಕೊತ ಬಂದಂಥ ಒಂದು ಆಡಳಿತದಲ್ಲಿ ನನ್ನದೇ ಆದಂಥ ಒಂದು ಛಾಪವನ್ನು ಮೂಡಿಸ್ಕೊಂಡು ನಾನು ಯಾರಿಗೂ ಕೂಡ ಒಂದು ಮನಸ್ಸಿಗೆ ನೋವಾಗದಂಗೆ ಒಂದು ಆಡಳಿತ ಮಾಡ್ಕೊತ ಬಂದಂಥ ಮನುಷ್ಯ. ಆ ಒಂದು ದೃಷ್ಟಿಯಿಂದ ನನ್ನನ್ನು ನಮ್ಮ ಧಾರವಾಡ ಜಿಲ್ಲಾ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರು ಹಾಗೂ ನಮ್ಮ ಆತ್ಮೀಯ ಧಾರವಾಡ 71 ಮತಕ್ಷೇತ್ರದ ವಿನಯ್ ಕುಲಕರ್ಣಿ ಸಾಹೇಬರು ಕೂಡಿ ಮೊದಲನೇ ಅವಧಿಯೊಳಗೆ ನನ್ನನ್ನು ಒಂದು ಅಧ್ಯಕ್ಷ ಅಂತೇಳಿ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದರ ಜೊತೆಗೆ ನನ್ನ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಕೂಡ ನನಗಷ್ಟ ಒಂದು ಸಾಥನ್ನು ಕೂಡ ಅವರೆಲ್ಲ ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಪಕ್ಷದ ಹಿರಿಯರು ಸತ್ಯಕ್ಕನನ್ನು ಕೂಡ ಯಾವತ್ತೂ ಬೆಂಬಲವನ್ನು ಕೊಟ್ಟು ಇವತ್ತು ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಹಿರಿಯರು ಕೂಡ ಪಕ್ಷಾತೀತವಾಗಿ ಈ ಸಂಘವನ್ನು ಬೆಳೆಸೋಕ್ಕೆ ಹಿಂದಿನ ಒಂದು ನನಗಿಂತ ಹಿಂದಿನ ಅವಧಿಯಲ್ಲಿ ಮಾಜಿ ಅಧ್ಯಕ್ಷರಾದಂಥ ಈಶ್ವರಚಂದ್ರ ಹೊಸಮನೆಯವರು ಕೂಡ ಇವತ್ತು ನನ್ನ ಕೂಡ ಅದರ ಇಲ್ಲಿ. ಅವ್ರಿಗೂ ಕೂಡ ನಾನು ಹಿಂದಿನ ದಿನ ನಿಮಗೆ ಇದರಲ್ಲಿ ಭಾಳ ಅನುಭವ ಐತಿ, ಯಾವುದೇ ಒಂದು ವಿಷಯವಾಗಿ ತಮ್ಮನ್ನು ಭೇಟಿ ಆದರೆ ನಮಗೆ ಸಲಹೆ ಸೂಚನೆ ಕೊಡ್ರಿ ಅಂತೇಳಿ ಅವ್ರಿಗೂ ಕೂಡ ನಾನು ವಿನಂತಿ ಕೂಡ ಮಾಡ್ಕೊಂಡಿದ್ದೇನೆ. ನಾವೆಲ್ಲ ಕಮಿಟಿಯವರು ಕೂಡ ಅದೇ ರೀತಿ ನಾವು ಅನುಭವ ಇದ್ದವ್ರ ಕಡೆಯಿಂದ ಅನುಭವ ತಗೊಂಡು ಈ ಸಹಕಾರ ಸಂಘ ಭಾಳ ಒಂದು ನಷ್ಟದ ಅಂಟಿನಲ್ಲಿ ಇದ್ದಂಥ ಒಂದು ಸಂಘ ಐತಿ. ನಾವು ಮುಂದಿನ ದಿನದಲ್ಲಿ ಏನೋ ಒಂದು ನಾವು ಒಳ್ಳೆಯದು ಮಾಡ್ಬೇಕಂತೇಳಿ ಇಲ್ಲಿ ಬಂದೇವಿ. ಆ ನಿಟ್ಟಿನೊಳಗೆ ನಾವು ಒಳ್ಳೇದು ಮಾಡೇ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಸರ್ಕಾರದಿಂದ ಏನಾರ ಒಂದು ಸಹಾಯ ಸಹಕಾರ ಬೇಕಂದ್ರೂ ಕೂಡ ನಾವು ಮೊನ್ನೆ ದಿನ ಬೆಂಗಳೂರಿಗೆ ಹೋದಾಗ ನಮ್ಮ ವಿನಯ್ ಕುಲಕರ್ಣಿ ಸಾಹೇಬರನ್ನು ಕೂಡ ನಾವೆಲ್ಲ ಕಮಿಟಿ ಮೆಂಬರ್ಗಳು ಭೇಟಿಯಾಗಿ ಅವರಲ್ಲಿ ಕೂಡ ಇಲ್ಲ ನಮ್ಮ ಸಂಘಕ್ಕೆ ನಿಮ್ಮಿಂದ ಹೆಚ್ಚಿನ ಒಂದು ಬೆಂಬಲ ಬೇಕು, ನಾವು ಯಾವುದೇ ಒಂದು ಫಂಡ್ ಕೇಳಿದರೂ ಕೂಡ ತಾವೆಲ್ಲ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಸಚಿವರನ್ನು ಭೇಟಿಯಾಗಿ ನಮ್ಮ ಫಂಡ್ ಕೊಡಿಸುವಂಥ ಕೆಲಸ ಮಾಡಬೇಕಂತೇಳಿ ಅವರಲ್ಲಿ ಕೂಡ ನಾವು ಮನವಿ ಮಾಡ್ಕೊಂಡ್ಬಂದೀವಿ. ಅವರು ಕೂಡ ಯಾರು ಬೇಡಪ್ಪ ಧಾರವಾಡ ಜಿಲ್ಲೆಯಲ್ಲಿಂಥ ಒಂದು ತೋಟಗಾರಿಕೆ ಇಲಾಖೆ ಸಹಕಾರ ಸಂಘ ಇತ್ತು ಅಂತಂದ್ರೆ ಅದನ್ನು ಒಂದು ಹೆಚ್ಚಿನ ಮಟ್ಟದೊಳಗೆ ಬೆಳೆಸೋಣ ಅನ್ನುವಂಥ ಮಾತು ಅವರು ನಮಗೆ ಆಶ್ವಾಸನೆ ಕೊಟ್ಟಾರ. ಅವರ ಎಲ್ಲರ ಒಂದು ಆಸೆಯಿಂದ ಈ ಸಂಘವನ್ನು ಮುಂದಿನ ದಿನದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಬೆಳೆಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕೂಡ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ.